ನಿಮ್ಮದು ಒಂದು ಕಾಯುವಿಕೆ ಇದೆ ಈ ಸಿನಿಮಾದಲ್ಲಿ, ಆ ಟೈಮ್ ಸ್ಪೇಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದರೆ ಇದು ಕಾಯೋದು ಈ ಗ್ಯಾಪ್ ತೊಗೊಂಡಿದ್ದಲ್ಲ, ಬಂದಿದ್ದು ಅದು. ಯಾಕಂದರೆ ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿರೋದು. ಲೈಕ್ ಬಿಕಾಸ್ ನನಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ. ಆಫ್ಟರ್ ಕಿಸ್ ತುಂಬ ಸಿನಿಮಾಗಳು ಬಂತು, ಬಟ್ ಅದಾದಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 years ಎಂಟರ್ ವರ್ಲ್ಡೇ ಹಾಲ್ಟ್ ಆಗಿತ್ತು. ಅದಾದಮೇಲೆ ಜಯಣ್ಣ ಸರ್ ನನಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತು ಇಂಥ ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತದೆ. 100% ನನಗೂ ಗೊತ್ತು ತುಂಬ ದಿನ ಆಗಿದೆ ಬಂದು ಅಂತ, ಬಟ್ ರಾಯಲ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಅವರಿದ್ದಾರೆ, ರಘು ಮುಖರ್ಜಿ ಅವರಿದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ, ಇವರು ಯಾರು ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರಿದ್ದಾರೆ. ಇದು ತುಂಬ ಜಾಸ್ತಿ ಜನ ಇದ್ದಾರೆ ಸರ್. ಸಂಜನಾ ಅವರೇ, ನೀವು ಪಕ್ಕದ ಟಾಲಿವುಡ್ಗೆ ಹೋದಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಿ ಅಂದ್ಕೊಂಡಿವಿ, ಮತ್ತೆ ಬಿಡಲ್ಲ, ನಾವು ಅಲ್ಲಿ ಸೆಟ್ಲ್ ಕರ್ಕೊಬರ್ತೀವಿ ನಾವು ಸರ್. ಇಲ್ಲ, ಕನ್ನಡದಲ್ಲೇ ಲೈನಪ್ ಸರ್. ಈ ವರ್ಷ 25 ಇನ್ನೂ 2 ಸಿನಿಮಾ ರೆಡಿ ಇದೆ, ಸೊ ಅದು ರಿಲೀಸ್ ಆಗುತ್ತೆ. ಸೊ ಸರ್ ಒಂದು 2-3 ಡೇಟ್ಗಳಲ್ಲಿ ಬರಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು? ಇಲ್ಲ, ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದೆ. ನಾನಾಗಲಿ ಜಯಣ್ಣ ಆಗಲಿ ಫುಲ್ ನಮ್ಮ ಟೀಮೆಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ January 24. ಇದಕ್ಕಿಂತ ಬಿಫೋರೆಲ್ಲ ಏನು ಇಲ್ಲ. ಅದೇ ಆವಾಗಲೇ ಅಲ್ಲಿ ಟಿಫನ್ ಮಾಡೋಕ್ರೆ ಒಂದಿಬ್ರು ಕೇಳಿದ್ರು, ನನಗೆ ಅದು ಯಾವಾಗ ಯಾರು ಹೇಳಿದ್ರು ಅನ್ನೋ ಹತ್ರ ಅನಿಸ್ತು. ಬಟ್ ಇಲ್ಲ, 24 ಜಾನೆ ಅಂತಲೇ ಫಿಕ್ಸ್ ಆಗಿದ್ದು, ಅದೇ ಡೇಟಿಗೆ ಬರ್ತೀವಿ.